ದೇವಿ ದುರ್ಗಮ್ಮ. ಯಾಕೆ ಬಂದೆ ನೀನು ನಾನಿತ್ ಕಡೆ? ನೀನ್ ಬಂದಿರೋದು ನನ್ನ ಮನೆಗೆ, ಅತಿಥಿ, ಸತ್ಕರಿಸ್ತೀನಿ. ಮನಸ್ಸಲ್ಲಿರೋ ಗೊಂದಲಗಳನ್ನ ಈರ್ಷೆಗಳನ್ನ ವಿಸರ್ಜಿಸ್ಬಿಡು. ಮನಸ್ಸು ಕೊಟ್ಟೋಗ್ ನೀನೇ ಅಲ್ವಾ? ಏನೇನಕ್ಕೋ ಹಾತುರಿದು ಮನಸ್ಸಿನ ಗೊಂದಲದ ಗೂಡನ್ ಮಾಡ್ಕೊಂಡೋಳು ನೀನಲ್ವಾ? ಅನ್ನಪೂರ್ಣೇಶ್ವರಿ ಹೋಮ ನಡೆಯೋ ದಿನ ದೇವಸ್ಥಾನಕ್ಕೆ ಬಾ, ಉತ್ತರ ಸಿಗತ್ತೆ ಅಂತ ಹೇಳಿದ್ದೆ. ನೀನು ಉದ್ದೇಶ ಮರ್ತ್ ಕೂತಿದೀಯ. ಯಾರು? ಒಬ್ಬ ಮನುಷ್ಯ, ಮುಕ್ತಿ ಕಾಣದ ಮನುಷ್ಯ. ಉತ್ತರಿಸ್ಬೇಕು. ನನಗ್ ಉತ್ತರಿಸ್ತೀನಿ ಹೋಮ ದಿನ ಅಂದು ಒಬ್ಬ ಮನುಷ್ಯನಿಗೆ ಉತ್ತರ ಕೊಡ್ಬೇಕು ಅಂತ ಹೇಳ್ತಿದ್ಯಲ್ಲಮ್ಮ. ಅವನಿಗೆ ಉತ್ತರ ಕೊಟ್ರೆ ನಿನಗೆ ಉತ್ತರ ಕೊಟ್ಟ ಹಾಗೆ. ಇಲ್ಲಿ ನಡೀತಾ ಇರೋ ಎಲ್ಲದಕ್ಕೂ ಮೂಲ ನೀನು, ನಿನ್ನ ಮನೆ. ನನಗೆ ಆಸಕ್ತಿ ಇರ್ಲಿಲ್ಲ, ನೀನ್ ಹೇಳಿದ್ ನೆನಪಾಗಿ ಬಂದೆ ಅಷ್ಟೆ. ಈಗಾದ್ರೂ ಹೇಳಮ್ಮ, ಶರ್ಮಿಳಾ ಯಾರು ಅಂತ? ಹೇಳಿದ್ನಲ್ಲ, ಪರೀಕ್ಷೆ ಈಗ ಶುರುವಾಗಿದೆ ಅಂತ. ಸ್ವಾಹ. ಪೂರ್ಣಾವತಿಗೆ ಸಿದ್ಧವಾಗಿದೆ, ಅನ್ನ ತಗೊಂಬನ್ನಿ. ಸತ್ಯ ಹೇಳೋ, ಬೇಕಾದ್ದು ಕೊಟ್ಟು ಬಿಡ್ತೀನಿ. ಎಲ್ಲಿ ಮರೆಮಾಚಿಟ್ಟಿದೀಯ ಅದನ್ನ? ಖಂಡಿತವಾಗ್ಲೂ ಇಲ್ಲ, ನಾನು ಅದ್ರ ಹುಡುಕಾಟದಲ್ಲೇ ಇದ್ದೀನಿ. ಅಮ್ಮನವರ ಕಾವಲಿದೆ, ಕಣ್ಣಿಗೆ ಕಾಣಲ್ಲ ಬಿಡಿ. ಪೂರ್ಣಾವತಿ ಮುಹೂರ್ತ ಮುಂದುವರಿಸ್ಲಾ? ನೀವು ಮುಂದುವರಿಸಿ, ಮೊದ್ಲಿನಿಂದ ಹೊರಟ್ರೆ ಸಾಕಾಗಿದೆ. ಈಗಲೂ ಹೇಳ್ತಾ ಇದ್ದೀನಿ, ಮನಸ್ಸನ್ನ ಬದಲಾಯಿಸ್ಕೊಳ್ಳಿ. ಅಮ್ಮನವ್ರ ದೇವಸ್ಥಾನ ಇದು. ಆಕೆ ಇಚ್ಛೆಗೆ ವಿರುದ್ಧವಾಗಿ ನಡ್ಕೊಂಡ್ರೆ ನಮಗದು ದಕ್ಕಲ್ಲ. ಮನೆಯಲ್ಲಿ ದಕ್ಕದ್ದು ದೇವಸ್ಥಾನದಲ್ಲಿ ತಾನೇ ಬಂದು ಸಿಕ್ಕಿದೆ. ಅದು ಅಮ್ಮನವ್ರ ಇಚ್ಛೆನೆ. ಪ್ರದಕ್ಷಿಣೆ ಹಾಕು, ಮಂತ್ರ ಹೇಳಿ ತಂತ್ರಿಗಳೇ. 20 ವರಗಳಿರೋ ಶಂಖ ಅನಾಯಾಸವಾಗಿ ನನ್ನ ಕೈ ಸೇರ್ತು. ವರ್ಷಗಳಿಂದ ಕಾದು ಕಾದು ದಣಿದಿದ್ದಕ್ಕೆ ಆ ದಣಿವಿಗೆ, ಆ ತಾಳ್ಮೆಗೆ ಭಗವಂತ ಇವತ್ತು ಬೆಲೆ ಕಟ್ಟಿದ್ದಾನೆ. ಭಗವಂತ ಸೃಷ್ಟಿ ಮಾಡಿದ ಪ್ರಪಂಚದಲ್ಲಿ ವೈಭೋಗ, ಪಟ್ಟ, ಪೀಠ ಅನ್ನೋ ಬುಗುರಿ ಇದೆ. ಆಡಿಸ್ಬೇಕು ನಾವು. ಭೂಮಿ ನನ್ನ ಅಣತಿ ಮೇಲೆ ತಿರುಗಬೇಕು. ತಿರುಗಿಸ್ತೀನಿ. ನಿಮ್ಮ ಆಸೆನ ಪೂರೈಸಿದ್ದೀನಿ ತಾತ. ಏನು ಬೇಕು ಆಜ್ಞೆ ಮಾಡಿ, ಪೂರೈಸ್ತೀನಿ. ನೀವ್ ಅನ್ಕೊಂಡಿದ್ ಯಾವುದು ನೆರವೇರೋದಕ್ಕೆ ನಾನ್ ಬಿಡೋದಿಲ್ಲ. ನಾನು ಬಂದಿರೋದೇ ಶಂಕದ ರಕ್ಷಣೆಗೆ. ರಕ್ಷಣೆಗೆ ಬಂದಿದ್ದೀನಿ ಅಂದ್ರೆ ರಕ್ಷಿಸದೆ ಹೋಗೋದಿಲ್ಲ ನಾನು. ನೀನು ನನ್ನನ್ನ ಸಮೀಪಿಸೋದ್ರೊಳಗಡೆ ಶಂಖನ ಊದ್ತೀನಿ. ಅದೇ ಕಾರಣಕ್ಕೂ ಶಂಖ ನಿನ್ ಕೈಗೆ ಸೇರೋದಕ್ಕೆ ನಾನ್ ಬಿಡೋದಿಲ್ಲ. ಮಾರ್ತಾಂಡನ ವಂಶಸ್ಥರಿಗೆ ಶಂಖ ಸಿಗಬಾರ್ದು ಅಂತ ನನ್ನ ಮಗಳ ಅಪ್ಪಣೆ ಆಗಿದೆ. ಅದಕ್ಕೆ ತಾಯಿ ಬೆಂಬಲ ಇದೆ. ಅದನ್ನ ಮೀರಿ ಯಾರೇ ಬಂದ್ರು ಶಂಖ ಯಾರಿಗೆ ಸೇರ್ಬೇಕೋ, ಯಾವ ಉದ್ದೇಶಕ್ಕೆ ಬಳಕೆ ಆಗ್ಬೇಕೋ ಅದಕ್ಕೆ ಆಗೋದು. ನಿಮ್ಮ ಉದ್ದೇಶನ, ನಿಮ್ಮ ಬಯಕೆಗಳನ್ನ ನೀವು ಹೇಗೆ ಬೇಕಾದ್ರೂ ಈಡೇರಿಸ್ಕೋಬಹುದು. ನಾನು ಈಡೇರಿಸ್ಕೋಬಾರ್ದ? ಯಾಕೆ ಸೇರಬಾರ್ದು ನನಗೆ ಶಂಖ? ನಿನ್ನ ತಾತ ನನ್ನ ಮಗಳನ್ನ ಕೊಲ್ದೆ ಹೋಗಿದ್ದಿದ್ರೆ ನಾನು ಸುಮ್ಮನಿದ್ದು ಬಿಡ್ತಿದ್ದೆ. ಹೇಳಿದ ತಕ್ಷಣ ಶಂಖನ ನಮಗೆ ಒಪ್ಪಿಸ್ಬಿಟ್ಟಿದ್ರೆ ನಾವು ನೇಣುಗಂಬಕ್ಕೆ ಏರುತ್ತಿರ್ಲಿಲ್ಲ. ಅಧರ್ಮದ ಅಟ್ಟಹಾಸನ ಮಟ್ಟ ಹಾಕಬೇಕು, ಮನ್ನಿಸೋದಲ್ಲ. ಹೀಗೆ ಬದುಕಬೇಕು ಅಂತ ಬರೆದು ಕಳಿಸಿದವನು ಯಾರು? ಅವನನ್ನ ಕೇಳಬೇಕಿತ್ತು. ಹುಟ್ಟು ತಾನೆ ಯಾರು ಮೃಗದ ತರ ನಡ್ಕೊಳ್ಳೋದಿಲ್ಲ. ಬೆಳಿತಾ ಬೆಳಿತಾ ಕಲಿಯೋದ್ರಲ್ಲಿರೋದು ಧರ್ಮ ಅಧರ್ಮ. ಹುಟ್ಟಿದಾಗ ಕೌರವನು ಮುಗ್ದಾನೆ, ಬೆಳಿತಾ ಬೆಳಿತಾ ಅಧರ್ಮನ ಮೈಗೂಡಿಸ್ಕೊಂಡಿದ್ದು. ನನ್ನ ಬಗ್ಗೆ ನಿನಗಿನ್ನು ಗೊತ್ತಿಲ್ಲ. ಆಯಾ ಜನ್ಮದ ಪಾಪವನ್ನ ಆಯಾ ಜನ್ಮದಲ್ಲೇ ಮುಗಿಸ್ಕೋಬೇಕು. ಮುಗಿಯಲ್ವೇ? ಆತ್ಮದಲ್ಲಿ ಮಾರ್ತಾಂಡ ನಿನ್ನ ಹೊಕ್ಕಿದ್ದಾನೆ. ಅವನ ಆಸೆಗೆ ಮುಕ್ತಿ ಇಲ್ಲ, ನನ್ನ ಉದ್ದೇಶಕ್ಕೂ ಮುಕ್ತಿ ಇಲ್ಲ. ಹೊರಟು ಹೋಗು. ಶಂಖ ನನಗೆ ಸೇರಬೇಕು ಅಷ್ಟೇ. ಕೇಶವನಾಥ! ದೇವಿ